ಅವೆಲ್ಲ ಹೇಳ್ಬಾರ್ದು, ಮಾಡಿ ತೋರಿಸ್ಬೇಕು. ಏನು ಗಾಳಿಪಟನ? ಹಾಂ ಸರಿ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಲಾಸ್ಟ್ ವಿಡಿಯೋದಲ್ಲಿ ನಾನು ಆ ಕಾರ್ ಬಗ್ಗೆ ರಿವ್ಯೂ ಮಾಡಿದ್ದೆ, ಇವಾಗ ಈ ಕಾರ್ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ. ಸೊ ನಮಸ್ಕಾರ ಎಲ್ಲರಿಗೂ. ಇವಾಗ ನಾನು ರಿವ್ಯೂ ಮಾಡ್ತಿರೋ ಕಾರು ಹ್ಯುಂಡೈ ಎಕ್ಸ್ಟರ್. ನಾಳೆ ಮಾಡ್ತೀನಪ್ಪ ಗಾಳಿಪಟ. ನೀನು ಆಗಲ್ಲ, ಜಲ್ದಿ ಕಟ್ಟಕ್ಕಾಗಲ್ಲ ಕರೆಕ್ಟ್. ಒಂದು ವಿಕೆ ಮಾಡ್ತೀನಿ ನಾನು, ಕಲಿಸ್ತಾ ಇದ್ದೀನಿ ಗಂಟಕನ್ನ. ತುಂಬ ಜನಕ್ಕೆ ಒಂದು ಕನಸಿರುತ್ತೆ, ಅವರು ಒಂದು ಕಾರ್ ತೊಗೋಬೇಕು, ಆ ಕಾರಲ್ಲಿ ಆಫೀಸ್, ಟ್ರಿಪ್, ಮಾರ್ಕೆಟ್ ಎಲ್ಲ ಕಡೆ ಸುತ್ತಾಡಬೇಕು ಅಂತ ಆಸೆ ಕಂಡಿರ್ತಾರೆ. ಬಟ್ ಕೆಲವೊಬ್ಬರಿಗೆ SUV ಕಾರ್ ಹ್ಯಾಚ್ ಬ್ಯಾಕ್ಗಿಂತಲೇ ಭಾಳ ಇಷ್ಟಪಡ್ತಾರೆ, ಬಟ್ ಬಜೆಟ್ ಕಮ್ಮಿ. ಹಾಗಂತ ನಾನು ಈ ಕಾರ್ನ SUV ಅಂತಲೂ ಹೇಳೋದಿಲ್ಲ, ಹ್ಯಾಚ್ ಬ್ಯಾಕ್ ಅಂತಲೂ ಹೇಳೋದಿಲ್ಲ. ಇದು ಒಂದು ಮೈಕ್ರೋ SUV ಕಾರ್. ಇದು ಜೋಕಲ್ಲ, ಬೇಸ್ ವೇರಿಯಂಟಿಂದ ಹಿಡಿದು ಟಾಪ್ ಎಂಡ್ವರೆಗೂ 6 ಏರ್ ಬ್ಯಾಗ್ಸ್ ಕೊಡ್ತಾರೆ ಕಾರಲ್ಲಿ. ಎಲ್ಲಪ್ಪ ಇದು ಹಾಕೋದು? ಓ, ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ. ಅಮ್ಮ ಕೈ ಸುಡ್ತು. ಇದು ಕಪ್ಪಾ ಪೆಟ್ರೋಲ್ ಇಂಜಿನ್ನು, 1.2 cc ಕಪ್ಪಾ ಪೆಟ್ರೋಲ್ ಇಂಜಿನ್ನು. ಇದರೊಳಗೆ 2 ವೇರಿಯಂಟ್ ಬರುತ್ತೆ, ಒಂದು ಪೆಟ್ರೋಲ್ ಇಂಜಿನ್ ಬರುತ್ತೆ ಮತ್ತು ಪೆಟ್ರೋಲ್ ಪ್ಲಸ್ CNG ಬರುತ್ತೆ. ಇದ್ರದ್ದು ಹಾರ್ಸ್ ಪವರ್ 82 ಇದೆ. ನೀವೇನಾದರೂ ಇಂಕೆ CNG ತೊಗೊಂಡ್ರೆ ಅಂತಂದರೆ ಅದರಿಗೆ 69 ಹಾರ್ಸ್ ಪವರ್ ಬರುತ್ತೆ. ಬಟ್ ಈ ಹಾರಿಜೆಂಟಲಲ್ಲಿ ಕೊಡೋ ಕಾರ್ಗಳು ಎಲ್ಲವೂ ಫ್ರಂಟ್ ವೀಲ್ ಸ್ಪಿನ್ ಆಗುತ್ತೆ. ಆ್ಯಂಡ್ ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಳ್ಳೋದಾದರೆ ಸೀಟ್ ಕಂಫರ್ಟ್ ಆಗಿದೆ. ಆ್ಯಕ್ಚುಲಿ ಆರಾಮ್ ಕೂತ್ಕೋಬೋದು ಸೀಟಲ್ಲಿ. ಇದರಲ್ಲಿ ರಿಯರ್ AC ಕೊಟ್ಟಿದ್ದಾರೆ, ಆಮ್ರೆಸ್ಟ್ ಒಂದು ಕೊಟ್ಟಿಲ್ಲ, ಇಲ್ಲೂ ಆಮ್ರೆಸ್ಟ್ ಕೊಟ್ಟಿಲ್ಲ. ಬಟ್ ನನಗೆ ಈ ಪ್ಯಾಟ್ರನ್ ಡಿಸೈನ್ ತುಂಬ ಚೆನ್ನಾಗಿ ಅನ್ನಿಸ್ತಿದ್ದು. ಬಿಸಿಲಲ್ಲಿ ಈ ಕಾರಲ್ಲಿ ಕೂತ್ಕೊಂಡ್ರೆ ಇಲ್ಲೊಂದು ಬಾಟ್ಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಅಲ್ಲೂ ಬಾಟ್ಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಇಲ್ಲೂ ಬಾಟ್ಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಮೊಬೈಲ್ ಇಡೋಕ್ಕೆ ಜಾಗ ಕೊಟ್ಟಿದ್ದಾರೆ, ಇಲ್ಲೂ ಮೊಬೈಲ್ ಇಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಡ್ಯಾಶ್ ಬೋರ್ಡ್ ಆ್ಯಸ್ ಯೂಶುವಲ್ ಆಗಿ ಸ್ವಲ್ಪ ಸಣ್ಣದಾಗಿದೆ ಇದರದ್ದು. ಸೀಟ್ಸು ಕಂಫರ್ಟ್ ಆಗಿದೆ, ತುಂಬಾ ಅಷ್ಟೊಂದು ಭಾಳನೇ ಕಂಫರ್ಟ್. ಸ್ವಲ್ಪ ರಫ್ ಫೀಲ್ ಅನಿಸುತ್ತೆ. ಆ್ಯಂಡ್ ಇದು ಬಕೆಟ್ ಸೀಟ್ಸ್ ಕೂಡ. ಈ ಡಿಸೈನ್ ತುಂಬ ಚೆನ್ನಾಗಿದೆ ಸೀಟಿಂದು. ಈ ಕಾರ್ದು ಔಟ್ಲುಕ್ ಚೆನ್ನಾಗಿಲ್ದಿದ್ರು ಕೂಡ ಒಳ್ಳೆ ಮ್ಯಾಚ್ ಬಾಕ್ಸ್ ಥರ ಇದ್ರು. ಇಂಟೀರಿಯರ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಬ್ರೇಕಿಂಗ್ ಮಾತ್ರ ಗುರು, ಹ್ಯುಂಡೈ ಅವ್ರ ಕಾರ್ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋ ಹಾಗಿಲ್ಲ. ಏನು ಗುರು ಇದು ಗಾಡಿ ಬ್ರೇಕಿಂಗ್ ಸಿಸ್ಟಮು, ಗಾಡಿ ಮಾತ್ರ ಬ್ರೇಕಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಕಂಟ್ರೋಲ್ ನೋಡ್ರಿ. ಇನ್ನು ಈ ಇಂಟೀರಿಯರ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ AC ವೆಂಟ್ ಕೊಟ್ಟಿದ್ದಾರೆ, ಇಲ್ಲೊಂದು ಎಲ್ಲೊಂದು AC ಕೊಟ್ಟಿದ್ದಾರೆ. ಫ್ರಂಟ್ AC, ರಿಯರ್ AC ಕೊಟ್ಟಿದ್ದಾರೆ. ಮತ್ತು ಇಲ್ಲಿ AC ಸ್ವಿಚ್ ಕೊಟ್ಟಿದ್ದಾರೆ ರಿಯರ್ ಫ್ರಂಟು. ಮತ್ತು ಒಂದು ಚಾರ್ಜಿಂಗ್ ಪೋರ್ಟು ಮತ್ತು ಒಂದು USB ಪೋರ್ಟ್ ಕೊಟ್ಟಿದ್ದಾರೆ. ನನಗೆ ಈ ಡಿಜಿಟಲ್ ಡಿಸ್ಪ್ಲೇ ತುಂಬ ಇಷ್ಟ ಆಯಿತು. ಬೇಕಾದ್ರೆ ನೋಡಿ, ಮಿಡ್ ವೇರಿಯಂಟಲ್ಲಿ ಸನ್ರೂಫ್ ಕೊಡ್ತಾರೆ ಗುರು ಕಾರಲ್ಲಿ, ಆದರೆ ಏನು ಆಮ್ರೆಸ್ಟ್ ಕೊಡೋದಿಲ್ಲ ಅಷ್ಟೇ. ಸೊ ಇದರಲ್ಲಿ ಯೂಸರ್ ಸೆಟ್ಟಿಂಗ್ಸ್ ಅಂತಂದರೆ ಇದರಾಗೆ ಡ್ರೈವಿಂಗ್ ಅಸಿಸ್ಟೆನ್ಸು, ಕ್ಲಸ್ಟರ್ ಲೈಟ್ಸು ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಟೈರ್ ಪ್ರೆಷರ್ ತೋರಿಸುತ್ತಿದ್ದರಲ್ಲಿ. ಅದಾದಮೇಲೆ ಕರೆಂಟ್ ಟ್ರಿಪ್ ಕೊಟ್ಟಿದ್ದಾರೆ, ಯೂಸರ್ ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ, ಟೈರ್ ಪ್ರೆಷರ್ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ ಗುರು. ಮಿಡ್ ವೇರಿಯಂಟಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಆಮ್ರೆಸ್ಟ್ ಕೊಟ್ಟಿಲ್ಲ. ಓವರಾಲ್ ಆಗಿ ಈ ಕಾರ್ ತೊಗೊಳೋದಿದ್ರೆ ಫಸ್ಟ್ ಟೈಮ್ ಬಯರ್ಸಿಗೆ ಭಾಳ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಈ ಕಾರು ಹೊರಗಡೆ ಔಟ್ಲುಕ್ ಚೆನ್ನಾಗಿಲ್ದಿದ್ರು ಕೂಡ ಇಂಟೀರಿಯರ್ ಲುಕ್ಕು ತುಂಬಾ ಚೆನ್ನಾಗಿದೆ. ಏನಾದರೂ ಫಸ್ಟ್ ಯೂಸರ್ಸ್ಗೆ ತೊಗೊಳೋದಿದ್ರೆ, ಸಿಟಿ ಯೂಸ್ಗೆ ತೊಗೊಳೋದಾಗಿದ್ದರೆ ತೊಗೊಳ್ಳಿ. ಇದ್ರ ಮೈಲೇಜು ಕಂಪಲ್ಸರಿನಾ ಬ್ಲಾಗ್ ಮಾಡುವಾಗ ವಿಡಿಯೋ ಮತ್ತು ಜನರಿಗೆ ಮಿಸ್ಗೈಡೆನ್ಸ್ ಕೊಡಬಾರ್ದಲ್ಲ. ಬೋಳಿ ಮಗ ನೋಡು ವ್ಲಾಗ್